ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವಾಗ ನಾವು ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧವಾಗಿರೋ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ಇರುವ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ಬರೋಕ್ಕೂ ಮುಂಚೆ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ವಿ. ಇಲ್ಲಿಂದ ನಾವು ಮಂದರಗಿರಿ ಬೆಟ್ಟಕ್ಕೆ ಹೋಗಿದ್ವಿ. ಅವೆರಡು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಟೈಮ್ ಇದ್ರೆ ಚೆಕ್ ಮಾಡಿ. ಬೆಂಗಳೂರಿಂದ ಈ 3 ಪ್ಲೇಸ್ನ ನಾವು ಒಂದಿನದಲ್ಲೇ ಕವರ್ ಮಾಡ್ಬೋದು. ಬೆಳಿಗ್ಗೆ ಬೇಗ ಬಿಟ್ರೆ ನಾವು ಫಸ್ಟ್ ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬೋದು. ಅಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಸಿದ್ಧಗಂಗಾ ಮಠಕ್ಕೆ ಬಂದು ಸಂಜೆ ಹೊತ್ತಿಗೆ ಮಂದಾರಗಿರಿ ಬೆಟ್ಟಕ್ಕೆ ಹೋಗ್ಬೋದು. ಇಲ್ಲ ಅಂದ್ರೆ ಫಸ್ಟ್ ಮಂದಾರಗಿರಿ ಬೆಟ್ಟ ಹೋಗಿ ಆಮೇಲೆ ಸಿದ್ಧಗಂಗಾ ಮಠಕ್ಕೆ ಬಂದು ಅದಾದ್ಮೇಲೆ ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬೋದು. ಟ್ರೆಕ್ಕಿಂಗ್ ಫಸ್ಟೇ ಮಾಡ್ಕೊಂಡ್ಬಿಡೋಣ ಅಂತ ನಾವು ಫಸ್ಟ್ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ವಿ. ಸಿದ್ಧಗಂಗಾ ಮಠದಲ್ಲಿ ನಾವು ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಗದ್ದಿಗೆ ಹಾಗೂ ಅವರ ಗುರುಗಳ ಗದ್ದಿಗೆ ಮತ್ತು ಗಂಗಮಾದೇವಿ ದೇವಸ್ಥಾನ ಹಾಗೂ ಸ್ಮೃತಿವನ ಅಂತ ಹೊಸದಾಗಿ ಗಾರ್ಡನ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಯಿನ್ ಬಾಕ್ಸ್, ಇಲ್ಲಿರೋ ಹುಡುಗರೆಲ್ಲ ಇಲ್ಲಿ ಕಾಯಿನ್ ಹಾಕಿ ಮಾತಾಡ್ತಾರೆ. ಅವಾಗೆಲ್ಲ ಇತ್ತು, ಇವಾಗೆಲ್ಲ ತುಂಬಾ ಕಡಿಮೆ. ಇವಾಗ ನೋಡ್ತಿರೋದಿಲ್ಲಿ. ಈ ಮಠವು ತನ್ನ ತ್ರಿವಿಧ ದಾಸೋಹ ಅಂದ್ರೆ ಅನ್ನ, ಅಕ್ಷರ ಮತ್ತು ಆಶ್ರಯಕ್ಕೆ ವಿಶ್ವ ಪ್ರಸಿದ್ಧವಾಗಿದೆ ಹಾಗೂ ಇದು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ವಸತಿ, ಊಟ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ. ನೋಡಿ, ಈ ಹುಡುಗ ಸ್ಕೂಲ್ ಬೇಡ ಅಂತ ಅಳ್ತಿದ್ದಾನೆ. ಆ ಹುಡುಗ ಸ್ಕೂಲಿಗೆ ಬೇಡ ಅಂತ ಅಳ್ತಿದ್ದಾನೆ, ಸ್ಕೂಲಿಗೆ ಹೋಗಕ್ ಬೇಡ ಅಂತ ಅವನಿಗೆ. ಅದಕ್ಕೆ ಓಡಾಡ್ತಾ ಇದ್ದಾನೆ. ಅವ್ರ ಪೇರೆಂಟ್ಸ್ ಎಲ್ಲ ಅವನು ಹಿಡಿದು ಓಡಿಸ್ತಾ ಇದ್ರು. ಇದು ಶ್ರೀ ಸಿದ್ಧಗಂಗಾ ಮಠದ ದಾಸೋಹ. ಕ್ಯೂ ತುಂಬಾ ಇದೆ ಇಲ್ಲಿ. ನಾವಲ್ಲಿ ಶಿವಗಂಗೆಯಲ್ಲಿ ಊಟ ಮಾಡ್ಕೊಂಡ್ ಬಂದ್ವಿ. ಇದು ಶ್ರೀ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠ ಶಾಲೆ. 1917ಕ್ಕೆ ಸ್ಟಾರ್ಟ್ ಆಗಿರ್ತದೆ. ಶ್ರೀ ಶಿವಕುಮಾರ ಯೋಗಿಯವರ ಗದ್ದಿಗೆ. ಸಿದ್ಧಗಂಗಾ ಮಠವು ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಮಕ್ಕಳಿಗೆ ಆಶ್ರಯ ನೀಡುತ್ತದೆ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳು ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯವನ್ನ ಪಡಿತಾರೆ. ಈ ಮಠದಲ್ಲಿ ಅಂಧ ಮಕ್ಕಳಿಗಾಗಿನೂ ವಿಶೇಷ ಶಾಲೆಯನ್ನ ನಡೆಸುತ್ತಿದೆ. ಯಾವುದೇ ಜಾತಿ, ಧರ್ಮ, ಮತಭೇದವಿಲ್ಲದೆ ಎಲ್ಲರಿಗೂ ಇಲ್ಲಿ ಪ್ರವೇಶ ಸಿಗುತ್ತದೆ. ಈ ಮಠದ ದಾಸೋಹ ನಿಜಕ್ಕೂ ಒಂದು ಪವಾಡ ಅಂತ ಹೇಳ್ಬೋದು. ಇಲ್ಲಿನ ಅಡುಗೆ ಮನೆ ಒಲೆ ಒಂದು ದಿನಾನೂ ಆರಿಲ್ಲ ಅಂತೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪರಿಶ್ರಮದಿಂದ ಇದು ಒಂದು ಮಹಾನ್ ದಾಸೋಹ ಕೇಂದ್ರವಾಗಿ ಬೆಳೆದು ಬಂದಿದೆ. ಈ ದಾಸೋಹದಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು, ಶಿಕ್ಷಕರು, ಭಕ್ತರಿಗೆ 3 ಹೊತ್ತೂ ಊಟ ಉಚಿತವಾಗಿ ನೀಡಲಾಗುತ್ತೆ. ಪ್ರತಿನಿತ್ಯ ಇಲ್ಲಿ ಸುಮಾರು 40 ಕ್ವಿಂಟಲ್ ಅಕ್ಕಿ, 20 ಕ್ವಿಂಟಲ್ ರಾಗಿ ಮತ್ತು 10 ಕ್ವಿಂಟಲ್ ಬೇಳೆಕಾಳುಗಳು ಬೇಕಾಗುತ್ತಂತೆ. ಇದ್ರ ಜೊತೆಗೆ ತರಕಾರಿ, ಎಣ್ಣೆ, ಉಪ್ಪು, ಖಾರ ಇದೆಲ್ಲ ಕ್ವಿಂಟಲ್ ಗಟ್ಲೆನೆ ಬೇಕಾಗುತ್ತಂತೆ. ಮತ್ತೆ ಈ ದಾಸೋಹ ಯಾವುದೇ ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ. ಭಕ್ತರು ಮತ್ತು ರೈತರು ನೀಡೋ ದೇಣಿಗೆಲೇ ಈ ದಾಸೋಹ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸುಮಾರಷ್ಟು ರೈತರು ತಾವೇ ಬೆಳೆದಿರೋ ಬೇಳೆ, ತರಕಾರಿಗಳನ್ನ ಇಲ್ಲಿ ದಾನವಾಗಿ ನೀಡ್ತಾರೆ. ಇದು ತುಂಬಾ ವಿಶೇಷ ಅಲ್ವಾ. ಇಲ್ಲಿ ಈಗ ಸ್ಮೃತಿವನದ ಒಳಗಡೆ ಹೋಗ್ತಾ ಇದ್ದೀವಿ. ಇದರ ಎಂಟ್ರೆನ್ಸ್ ಫೀಸು ಚಿಕ್ಕ ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ಮತ್ತು ಟೈಮಿಂಗ್ ಬಂದ್ಬಿಟ್ಟು ಮುಂಜಾನೆ 9:30ಯಿಂದ ಸಂಜೆ 5:30ವರೆಗೂ. ಸ್ಮೃತಿವನ ಅಂದರೆ ಯಾವುದಾದ್ರೂ ವ್ಯಕ್ತಿಯ ಅಥವಾ ಘಟನೆಯ ನೆನಪಿಗಾಗಿ ನಿರ್ಮಿಸಲಾದ ಸ್ಮಾರಕ ಉದ್ಯಾನವನ. ಇದು ಕರ್ನಾಟಕ ರತ್ನ ಶತಾಯುಷಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಅವರ 5ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಿರ್ಮಿಸಲಾದ ಸ್ಮೃತಿವನ. ಈ ವನವು ಸುಮಾರು 15 ಎಕರೆ ಪ್ರದೇಶದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಸಾಧನೆಗಳ ಕುರಿತು ಬರಹಗಳು ಹಾಗೂ ಸ್ಮಾರಕವನ್ನ ಪ್ರದರ್ಶಿಸಲಾಗಿದೆ. ಸಿದ್ಧಗಂಗಾ ಮಠವು ಕೇವಲ ಒಂದು ಮಠವಾಗಿರದೆ ಲಕ್ಷಾಂತರ ಜೀವಗಳಿಗೆ ಆಶ್ರಯ, ಅನ್ನ ಮತ್ತು ಅಕ್ಷರ ನೀಡುವ ಜೀವಂತ ಶಕ್ತಿಯಾಗಿದೆ.
ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.